ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಬಿಗ್ ಅಪ್ಡೇಟ್. ಎಸ್ ನೋ ಸೇಫ್ 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 ವಿಜಯೇಂದ್ರ ಕುರ್ಚಿ ಈಗ ಸೇಫ್. ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಬಿಗ್ ಅಪ್ಡೇಟ್. ಸೇಫ್ 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 ವಿಜಯೇಂದ್ರ ಕುರ್ಚಿ ಈಗ ಸೇಫ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಾದಿ ಭದ್ರ. ಅಭಿಪ್ರಾಯ ಸಂಗ್ರಹಿಸಿ ತೆರಳಿರೋ ಕೇಂದ್ರದ ವೀಕ್ಷಕರ ಟೀಮ್. 30ಕ್ಕೂ ಹೆಚ್ಚು ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ. ಪರ ವಿರೋಧ ಅಭಿಪ್ರಾಯ ನೀಡಿರೋ ರಾಜ್ಯದ ಲೀಡರ್ಸ್. ಬಿವೈವಿಗೆ ಮುಂದಿನ 3 ವರ್ಷವೂ ಕೂಡ ಸ್ಥಾನ. ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಲು ಈಗ ತೀರ್ಮಾನ. ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿ ಬಿಗ್ ಅಪ್ಡೇಟ್. ಸೇಫ್ 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 ವಿಜಯೇಂದ್ರ ಕುರ್ಚಿ ಸದ್ಯಕ್ಕೆ ಸೇಫ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಾದಿ ಈಗ ಭದ್ರ ಆಗಿದೆ. ಅಭಿಪ್ರಾಯ ಸಂಗ್ರಹಿಸಿ ತೆರಳಲಿರೋ ಕೇಂದ್ರ ವೀಕ್ಷಕರ ಟೀಮ್. 30ಕ್ಕೂ ಹೆಚ್ಚು ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಕೂಡ ಮಾಡಲಾಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸ್ಥಾನ ಭದ್ರವಾಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದ್ದು, ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರ ಟೀಮ್ ಕೂಡ ಆಗಮಿಸಿತ್ತು. ವೀಕ್ಷಕರ ಟೀಮ್ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿತ್ತು. ಆ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸದ್ಯಕ್ಕೆ ಬಿವೈವಿಗೆ ಮುಂದಿನ 3 ವರ್ಷಗಳ ಪಟ್ಟ ಕೊಡಲು ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪರ ವಿರೋಧ ಅಭಿಪ್ರಾಯವನ್ನು ಕೂಡ ರಾಜ್ಯದ ಲೀಡರ್ಸ್ ನೀಡಿದ್ರು. ಅದೆಲ್ಲವನ್ನು ಕೂಡ ಅವಲೋಕನ ಮಾಡಲಾಗಿದೆ. ಅದೆಲ್ಲವನ್ನು ಕೂಡ ಅವಲೋಕನ ಮಾಡಿ ಆ ಒಂದು ರಿಪೋರ್ಟ್ ಏನಿದೆ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಲು ವರಿಷ್ಠರ ತೀರ್ಮಾನ ಕೂಡ ಆಗಿದೆ. ಬಿವೈ ವಿಜಯೇಂದ್ರ ಮುಂದುವರಿಕೆಗೆ ಕಾರಣಗಳೇನು? ಹಾಗಾದ್ರೆ ವಿಜಯೇಂದ್ರ ಹಾದಿ ಸುಗಮಗೊಳಿಸಿದ ಬಿಎಸ್ವೈ ವರ್ಚಸ್ಸು. ಯಡಿಯೂರಪ್ಪ ಅಭಿಮಾನೋತ್ಸವ ಸಕ್ಸಸ್. ಬಿವೈವಿಗೆ ಬೂಸ್ಟ್ ಸಿಕ್ಕಿದೆ. ವಿಜಯೇಂದ್ರ ಅಂತಹ ಲೀಡರ್ ಈಗಿನ ಬಿಜೆಪಿಯಲ್ಲಿ ಕೊರತೆ. ಅಷ್ಟೇ ಅಲ್ಲದೆ ಬಿಎಸ್ವೈ ಅವರ ಪುತ್ರ ಎಂಬ ಹೆಗ್ಗಳಿಕೆ ಕೂಡ ಇದೆ. ಲಿಂಗಾಯತ ಸಮುದಾಯ ಪ್ರಬಲ ನಾಯಕ ಬಿಎಸ್ವೈ. ಬಿವೈವಿನ ಕೆಳಗಿಳಿಸಿದ್ರೆ ಲಿಂಗಾಯತ ಮತ ಚದುರುವ ಆತಂಕ ಕೂಡ ಇದೆ. ಈ ಎಲ್ಲ ಆಧಾರದ ಮೇಲೆ ವಿಜಯೇಂದ್ರ ಮುಂದುವರಿಕೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯೇಂದ್ರ ಹಾದಿಯನ್ನ ಬಿಎಸ್ವೈ ವರ್ಚಸ್ಸು ಸುಗಮಗೊಳಿಸಿದ. ಯಾವ ರೀತಿ ಅಂತಂದ್ರೆ, ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಏನ್ ಮಾಡಿದ್ರು, ಆ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಜೊತೆಗೆ ವಿಜಯೇಂದ್ರ ಅಂತಹ ಲೀಡರ್ ಈಗಿನ ಬಿಜೆಪಿಯಲ್ಲಿ ಕೊರತೆ ಕೂಡ ಇದೆ. ಏನಾದರೂ ಆಡಳಿತ ಸರ್ಕಾರದಲ್ಲಿ ಏನಾದರೂ ಲೋಪದೋಷಗಳಾದ್ರೆ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಮೊದಲು ಧ್ವನಿ ಎತ್ತುವ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪಕ್ಷದ ಲೀಡರ್ ಆದ್ರೂ ಕೂಡ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ನಾಯಕರ ಕೊರತೆ ಇದೆ ಬಿಜೆಪಿಯಲ್ಲಿ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವ್ರನ್ನ ಮುಂದುವರಿಸಲಿಕ್ಕೂ ಕೂಡ ಈಗ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತಂದ್ರೆ ಬಿಎಸ್ವೈ. ಈಗ ಒಂದು ವೇಳೆ ಏನಾದರೂ ವಿಜಯೇಂದ್ರ ಅವರನ್ನ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಆ ಒಂದು ಲಿಂಗಾಯತ ಮತಗಳೇನಿದ್ದಾವೆ ಆ ಒಂದು ಮತಗಳು ಚದುರುವ ಆತಂಕ ಕೂಡ ಇದೆ. ಒಂದು ವೇಳೆ ಈ ಒಂದು ಲಿಂಗಾಯತ ಮತಗಳು ಚದುರಿದ್ರೆ ಆಗ ಮುಂಬರುವಂತಹ ಎಲೆಕ್ಷನ್ ಅನ್ನ ಫೇಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಜೊತೆಗೆ ಈಗ ಏನು ನಾವು ಕರ್ನಾಟಕದಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಲಿಂಗಾಯತ ಮತಗಳು ಡಿವೈಡ್ ಆದ್ರೆ ಬಹಳ ಕಷ್ಟ ಆಗುತ್ತೆ ಅಧಿಕಾರ ಸ್ಥಾಪನೆ ಮಾಡೋದು. ಮತ್ತೆ ಈಗ ಸದ್ಯಕ್ಕೆ ಈ ಎಲ್ಲ ಆಧಾರದ ಮೇಲೆ ವಿಜಯೇಂದ್ರ ಮುಂದುವರಿಕೆ ಫಿಕ್ಸ್ ಎಂಬ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ 30ಕ್ಕೂ ಹೆಚ್ಚು ರಾಜ್ಯ ನಾಯಕರಿಂದ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಒಂದು ದೊಡ್ಡ ಅಪ್ಡೇಟ್ ಹೋಗಿದೆ, ಅದು ಕೂಡ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಚೈತ್ಯ, ಏನು ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದ್ದು, ರಾಜ್ಯ ಬಿಜೆಪಿಯಲ್ಲೂ ಕೂಡ ನಾಯಕತ್ವ ಬದಲಾವಣೆ ಅಥವಾ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಒಂದು ತಂಡ ಸತತ ಪ್ರಯತ್ನ ಮಾಡ್ತಿರೋದು. ಇದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಕೂಡ ಈ ಕಡೆ ಗಮನ ಹರಿಸಿರೋ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರದಿಂದ ವೀಕ್ಷಕರ ತಂಡ ಕೂಡ ಬಂದು ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿರೋದು. ಅಂದ್ರೆ
ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರ್ಬೋದು ಮತ್ತು ಮುಂದುವರಿಕೆ ಬಗ್ಗೆ ಕೂಡ ಒಂದು ರೀತಿಯಾದಂತಹ ಮಾಹಿತಿ ಆಗಿರ್ಬೋದು ಮತ್ತು ಅವರವರ ಅಭಿಪ್ರಾಯಗಳನ್ನ ಕೂಡ ವೀಕ್ಷಕರ ತಂಡ ಸಂಗ್ರಹ ಮಾಡಿರುವಂತದ್ದು. ಇದೀಗಾಗಲೇ ಹೈಕಮಾಂಡ್ಗೂ ಕೂಡ ವರದಿ ಸಲ್ಲಿಕೆಗೆ ವೀಕ್ಷಕರ ತಂಡ ಮುಂದಾಗಿರುತ್ತೆ. ಯಾಕಂದ್ರೆ ಮೊನ್ನೆ ಅಂದ್ರೆ 2 ದಿನಗಳ ಹಿಂದೆ ಬಂದು ವೀಕ್ಷಕರ ತಂಡ ಒಂದು ಈಗಾಗಲೇ ಎಲ್ಲಾ ಮಾಹಿತಿಯನ್ನ ಕೂಡ ಶಿವಪ್ರಕಾಶ್ ನೇತೃತ್ವದಲ್ಲಿ ಕೂಡ ಸಂಗ್ರಹ ಆಗಿರುವಂತದ್ದು. ಸಾಕಷ್ಟು ಹಲವು ಮಾಹಿತಿಗಳನ್ನ ಕೂಡ ಸಂಪೂರ್ಣವಾಗಿ ಪಡೆದಿರುವಂತದ್ದು. ಪ್ರಮುಖವಾಗಿ 30 ಪ್ರಮುಖ ರಾಜ್ಯ ನಾಯಕರಿಂದ, ಅದು ರೆಬೆಲ್ ಟೀಮ್ ಇರುವಂತಹ ನಾಯಕರಾಗಿರ್ಬೋದು ಮತ್ತು ತಟಸ್ಥ ಬಣದಿಂದ ಇರುವಂತಹ ನಾಯಕರಾಗಿರ್ಬೋದು ಮತ್ತೆ ಅದೇ ರೀತಿ ವಿಜೇಂದ್ರ ಮಾಡದಿಂದ ಇರುವಂತಹ ನಾಯಕರನ್ನ ಕೂಡ ಕರೆಸಿ ಎಲ್ಲವೂ ಕೂಡ ಮಾಹಿತಿಯನ್ನ ಅಭಿಪ್ರಾಯನ ಕೂಡ ಸಂಗ್ರಹ ಮಾಡಿರೋದು. ಪ್ರಮುಖವಾಗಿ ಇಲ್ಲಿ ಪರ ವಿರೋಧ ಚರ್ಚೆ ಬಂದಿದ್ರು ಕೂಡ ಮತ್ತು ಅಭಿಪ್ರಾಯ ಸಲ್ಲಿಕೆ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಎಂಬುದು ಕೂಡ ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಪ್ರಮುಖವಾಗಿ GPA ಎಲೆಕ್ಷನ್ ಅನೌನ್ಸ್ ಆಗುವ ಮುಂಚೆಯೇ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಬಿಜೆಪಿ ಹೈಕಮಾಂಡ್ ಮಾಡುತ್ತೆ ಎಂಬ ಬಗ್ಗೆಯೂ ಕೂಡ ಈಗ ಚರ್ಚೆಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ BY ವಿಜೇಂದ್ರ ಅವರನ್ನೇ ಮುಂದುವರಿಸಲು ಸಾಕಷ್ಟು ಕಾರಣಗಳಿಂದ ಕೂಡಿರುವಂತದ್ದು. ಒಂದು, ಯುವಕರಾಗಿರುವಂತದ್ದು, ಮತ್ತೊಂದ್ ಕಡೆ BS ಯಡಿಯೂರಪ್ಪನವರ ಮಗ ಎಂಬ ಹೆಗ್ಗಳಿಕೆ ಆಗಿರಬಹುದು. ಮತ್ತೆ ಮೊನ್ನೆ ಏನು ಯಡಿಯೂರಪ್ಪರ ಅಭಿಮಾನೋತ್ಸವ ಮಾಡಿದ್ರು ಅದು ಕೂಡ ಸಕ್ಸಸ್ ಆಗಿರೋದ್ರಿಂದ ಅದು ಕೂಡ ಹೈಕಮಾಂಡ್ ಗಮನದಲ್ಲಿರುವಂತದ್ದು. ಪ್ರಮುಖವಾಗಿ ಯಡಿಯೂರಪ್ಪ ಅವರ ಏನು ಮಗನನ್ನ ಇಳಿಸಿದ್ದೇ ಆದಲ್ಲಿ ಲಿಂಗಾಯತ ಮತಗಳು ಚೆದರುವ ಸಾಧ್ಯತೆ ಇರುವಂತದ್ದು. ಈ ಹಿಂದೆ ಬಿಜೆಪಿ ಇಂದ ದೂರ ಉಳಿದ KJP ಕಟ್ಟಿದಾಗ ಬಿಜೆಪಿಗೆ ಎಷ್ಟು ಸಮಸ್ಯೆ ಆಗಿತ್ತು, ಅದೇ ರೀತಿ BY ವಿಜೇಂದ್ರ ಅವ್ರನ್ನ ಆದ್ರೂ ಕೂಡ ಇಳಿಸಿದ್ರು ಕೂಡ ಅಷ್ಟೇ ಸಮಸ್ಯೆ ಆಗುತ್ತೆ. ಅದೇ ರೀತಿ 2023 ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪ ಅವ್ರನ್ನ ಪಕ್ಷದಿಂದ ದೂರ ಇಡುವ ಪ್ರಯತ್ನ ಮಾಡಿದ್ರು. ಅದರಿಂದಾಗಿಯೇ ಕೂಡ ಸಾಕಷ್ಟು ಸೀಟ್ಗಳನ್ನ ಬಿಜೆಪಿ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂತು. ಅದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಈ ರೀತಿ ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು ಅಂತ ಕೂಡ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ ಎಂಬುದೇ ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.